ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರಿಂಗ್ ಕನ್ನಡ. ಗೈಸ್, ಟುಡೇ ಬಂದುಬಿಟ್ಟು ರೂಪಿ ಅಪ್ಲಿಕೇಶನ್ದು ಅನ್ಲಿಮಿಟೆಡ್ ಟ್ರಿಕ್ ಅನ್ನೋ ತಂದಿದ್ದೀನಿ. ಯಾವ ರೀತಿ ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ. ನೀವು ಸ್ಟಾರ್ಟಿಂಗಲ್ಲೇ ಪೇಮೆಂಟ್ ಪ್ರೂಫ್ ಅನ್ನೋದು ನೋಡ್ಬೋದು. ನಾನು ₹30 UPI ID ವಿತ್ಡ್ರಾ ಅನ್ನೋದು ಮಾಡಿದ್ದೆ. ನನಗೆ ಸಕ್ಸಸ್ಫುಲ್ಲಾಗಿ 1 ಸೆಕೆಂಡಲ್ಲೇ ಮನಿ ಅನ್ನೋದು ರಿಸೀವ್ ಅನ್ನೋದಾಗಿದೆ. ಯಾವ ರೀತಿ ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಲೇಟಾಗಿ ನಡಿ ಗೈಸ್ ವಿಡಿಯೋನ ಶುರು ಮಾಡಿ. ಗೈಸ್, ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ, ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೇಕು. ನಿಮಗೆ ಅಪ್ಲಿಕೇಶನ್ ಇಂಟರ್ಫೇಸ್ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಜಸ್ಟ್ ಏನೂ ಇಲ್ಲ, ಕ್ಲಿಕ್ ಮಾಡಿ ಓಪನ್ ಅನ್ನೋದು ಮಾಡಿ ನಿಮಗೆ ಈ ಥರ ಹೋಮ್ ಪೇಜ್ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ 20%, 30% ಲೋಡಿಂಗ್ ಆಗೋದು, 100% ಆದಮೇಲೆ ಓಪನ್ ಅನ್ನೋದಾಗುತ್ತೆ. ಇಲ್ಲಿ ಐ ಹ್ಯಾವ್ ಅಂತ ಟಿಕ್ ಮಾರ್ಕ್ ಐತಲ್ಲ, ಟಿಕ್ ಮಾರ್ಕ್ ಹಾಕಿ ಲಿಂಕ್ ಗೂಗಲ್ ಇಲ್ಲಾಂದರೆ ಯೂಸ್ ಮೊಬೈಲ್ ನಂಬರ್, ನೀವು 2 ಟೈಪ್ಸ್ ಆಫ್ ರಿಜಿಸ್ಟರ್ ಕಂಪ್ಲೀಟ್ ಅನ್ನೋದು ಮಾಡ್ಕೋದು. ಮತ್ತು ಅಲೋ ಪರ್ಮಿಷನ್ ಐತಲ್ಲೋ, ಅಲೋ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೆಟ್ಟಿಂಗ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಪರ್ಮಿಷನ್ ಅನ್ನೋದು ಆನ್ ಅನ್ನೋದು ಮಾಡಬೇಕು. ಅದಾದಮೇಲೆ ಇಲ್ಲಿ ಓಕೆ ಅಂತ ಬರುತ್ತಲ್ಲ, ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ಕಂಟಿನ್ಯೂ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫಿನಿಶ್ ಅನ್ನೋದು ಕ್ಲಿಕ್ ಮಾಡಿರಿ. ನೋಡ್ಬೋದು, ನನ್ನ ವ್ಯಾಲಿಡ್ ಬ್ಯಾಲೆನ್ಸ್ ನನ್ನ ಹತ್ರ ನಾನು ಆಲ್ರೆಡಿ ಅರ್ನಿಂಗ್ ಅನ್ನೋದು ಮಾಡಿದ್ದೀನಿ. ಅದಕ್ಕೆ ₹16 ಐತೆ. ಇವಾಗ ಏನಪ್ಪ ಮಾಡೋದಂದರೆ, ಇದರಲ್ಲಿ ಒಂದು ಆಫರ್ ಐತೆ. ಅದು ಜಸ್ಟ್ ಏನೂ ಇಲ್ಲ, 1 ಮಿನಿಟ್ ವರ್ಕ್ ಇರುತ್ತೆ. ಅದು 1 ಮಿನಿಟ್ ಒಳಗಡೆ ಕಂಪ್ಲೀಟ್ ಮಾಡೋದು ನಿಮಗೆ ಸಕ್ಸಸ್ಫುಲ್ಲಾಗಿ ₹18 ಅನ್ನೋ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಸ್ಟೋರಿ TV ಐತಲ್ಲ, ಜಸ್ಟ್ ಈ ಆಫರ್ ನಿಮಗೆ ಇದು ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಅಮೌಂಟ್ ಅನ್ನೋದು ಬರುತ್ತೆ. ಯಾವ ರೀತಿ ಕಂಪ್ಲೀಟ್ ಮಾಡೋದಪ್ಪ ಅಂದರೆ, ಗೈಸ್ ಇಲ್ಲಿ ನೋಡ್ಕೋದು, ನೀವು ಸ್ಟಾರ್ಟ್ ಟ್ರಯಲ್ ಆಯ್ತಲ್ಲ, ಜಸ್ಟ್ ಅದ್ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಗೆ ಕ್ರೋಮ್ಗೆ ರೀಡೈರೆಕ್ಟ್ ಆಯಿತು ನೋಡ್ಕೋದು. ಮತ್ತೆ ಪ್ಲೇಸ್ಟೋರ್ ಕರ್ಕೊಂಡು ಹೋಯ್ತು. ಇಲ್ಲೇನು ಇಲ್ಲ, ಜಸ್ಟ್ ಇನ್ಸ್ಟಾಲ್ ಅನ್ನೋದು ಮಾಡಬೇಕು. ಇನ್ಸ್ಟಾಲ್ ಅನ್ನೋದು ಮಾಡಿ ಓಪನ್ ಅನ್ನೋದು ಮಾಡ್ತೀನಿ. ನೋಡ್ಕೋದು, ಇಲ್ಲಿ ಡೌನ್ಲೋಡ್ ಅನ್ನೋದು ಆಗ್ತಿದೆ ಪ್ಲೇಸ್ಟೋರಲ್ಲಿ. ನೋಡ್ಕೋದು, ಡೌನ್ಲೋಡ್ ಆದ ತಕ್ಷಣ ನೀವು ಓಪನ್ ಮಾಡಬೇಕು. ಅದಾದಮೇಲೆ ರಿಜಿಸ್ಟರ್ ಅನ್ನೋದು ಮಾಡಬೇಕು. ನೋಡ್ಕೋದು, ಅಲೋ ಅಂತ ಬಂತು. ಅಲೋ ಮೇಲೆ ಕ್ಲಿಕ್ ಮಾಡ್ತೀನಿ. ಅಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿ ಗೆಟ್ OTP ಐತಲ್ಲ, ಜಸ್ಟ್ ಅದ್ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತು ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ನೀವು ₹1 ಪೇ ಮಾಡಬೇಕು. ನೋಡ್ಕೋದು, ₹1 ಪೇ ಮಾಡಿದ್ರೆ ನಿಮಗೆ ರೂಪಿ ಅಪ್ಲಿಕೇಶನಲ್ಲಿ ಅಮೌಂಟ್ ಅನ್ನೋದು ರಿಸೀವ್ ಅನ್ನೋದಾಗುತ್ತೆ. ನೋಡ್ಕೋದು, ನಾನು ನಿಮಗೆ ₹1 ಅನ್ನೋದು ಪೇ ಮಾಡ್ತೀವಲ್ಲ, ಇದು ಆಟೋ ಪೇ ಆನ್ ಆಗುತ್ತೆ. ನೀವು ಮತ್ತೆ ಪೇಮೆಂಟ್ ಆದಮೇಲೆ ಆಟೋ ಪೇ ಅನ್ನೋದು ಕ್ಯಾನ್ಸಲ್ ಅನ್ನೋದು ಮಾಡಬೇಕು. ನಮ್ಮ ಪೇಟಿಎಮ್ಮಿಂದ ₹1 ಸಕ್ಸಸ್ಫುಲ್ಲಾಗಿ ಪೇ ಅನ್ನೋದು ಮಾಡಿದ್ದೀನಿ. ಮತ್ತು ನೀವು ಇದಾದಮೇಲೆ ಆಟೋ ಪೇ ಕ್ಯಾನ್ಸಲ್ ಮಾಡಬೇಕು. ಇಲ್ಲಾಂದರೆ ಮಂತ್ಲಿ ಅಮೌಂಟ್ ಅನ್ನೋದು ಕಟ್ಟಾಗುತ್ತೆ, 300 ಎಕ್ಸ್ಟ್ರಾ ಕಟ್ಟಾಗುತ್ತೆ. ಸೊ ಫಸ್ಟ್ ನೀವು ₹1 ಪೇ ಆದಮೇಲೆ ನೀವು ಆಟೋ ಪೇ ಕ್ಯಾನ್ಸಲ್ ಮಾಡಲೇಬೇಕು. ಇಲ್ಲಾಂದರೆ ಮಂತ್ಲಿ ಅಮೌಂಟ್ ಅನ್ನೋದು ಕಟ್ಟಾಗುತ್ತೆ. ನೋಡ್ಕೋದು, ಸಕ್ಸಸ್ಫುಲ್ಲಾಗಿ ₹1 ಅನ್ನೋದು ಪೇ ಮಾಡಿದೆ. ಇಲ್ಲೇನಪ್ಪ ಅಂದರೆ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗ್ತೈತೆ. ಮತ್ತು ರೂಪಿ ಅಪ್ಲಿಕೇಶನಲ್ಲಿ ಬ್ಯಾಕ್ ಅನ್ನೋದು ಬಂತು. 1 or 2 ವೀಡಿಯೋ ನೋಡಿಬಿಟ್ಟು ರೂಪಿ ಅಪ್ಲಿಕೇಶನ್ ಐತಲ್ಲ, ಜಸ್ಟ್ ಬ್ಯಾಕ್ ಬರ್ತೀನಿ. ನೋಡ್ಬೋದು, ಕಂಗ್ರ್ಯಾಚುಲೇಷನ್ಸ್ ಅಂತ ಬಂತು. ನನಗೆ ₹18.34 ಸಕ್ಸಸ್ಫುಲ್ಲಾಗಿ ಅರ್ನಿಂಗ್ ಅನ್ನೋದಾಗಿದೆ. ಜಸ್ಟ್ ಏನೂ ಇಲ್ಲ, ಓಕೆ ಐತಲ್ಲ, ಕಂಗ್ರ್ಯಾಚುಲೇಷನ್ಸ್ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು, ಎಷ್ಟು ವ್ಯಾಲೆಟ್ ಬ್ಯಾಲೆನ್ಸು ₹31 ಐತೆ. ಇವಾಗ ನಾನು ಇದನ್ನು ವಿತ್ಡ್ರಾ ಮಾಡಿ ತೋರಿಸ್ತೀನಿ. ನಿಮಗೆ ಸ್ಟಾರ್ಟಿಂಗಲ್ಲೇ ಪೇಮೆಂಟ್ ಪ್ರೂಫ್ ಕೂಡ ತೋರಿಸಿದ್ದೀನಿ. ಇವಾಗ ಲೈವಲ್ಲೇ ವಿತ್ಡ್ರಾ ಮಾಡಿ ಕೂಡ ತೋರಿಸ್ತೀನಿ. ಇದು ಅನ್ಲಿಮಿಟೆಡ್ ಟ್ರಿಕ್. ಯಾವ ರೀತಿಯಪ್ಪ, ಕ್ಲಿಯರ್ ಆಲ್ ಡಾಟಾ ಮಾಡಿಬಿಟ್ಟು ನೀವು ಅನ್ಲಿಮಿಟೆಡ್ ಟ್ರಿಕ್ ಅನ್ನೋದು ಯೂಸ್ ಅನ್ನೋದು ಮಾಡ್ಕೋದು. ನೀವು ಸ್ಟೋರಿ TVನ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ಸ್ ಯೂಸ್ ಮಾಡಿಕೊಂಡು ಅನ್ಲಿಮಿಟೆಡ್ ಟ್ರಿಕ್ ಅನ್ನೋದು ಯೂಸ್ ಅನ್ನೋದು ಮಾಡ್ಕೋದು. ನೋಡ್ಕೋದು, ಸಕ್ಸಸ್ಫುಲ್ಲಾಗಿ ನನ್ನ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯಲ್ಲಿ ಕೂಡ ತೋರಿಸಿದ್ದೀನಿ. ರಿಡೀಮ್ ನಾವು ಐತಲ್ಲ, ಜಸ್ಟ್ ರಿಡೀಮ್ ನಾವು ಕ್ಲಿಕ್ ಮಾಡ್ತೀನಿ. ನೀವು UPI ID ಅಲ್ಲಿ ವಿತ್ಡ್ರಾ ಅನ್ನೋದು ಮಾಡ್ಕೋದು. ಅದಾದಮೇಲೆ ಗಿಫ್ಟ್ ಕಾರ್ಡ್ ಐತಲ್ಲ, ಗಿಫ್ಟ್ ಕಾರ್ಡಲ್ಲಿ ವಿತ್ಡ್ರಾ ಅನ್ನೋದು ಮಾಡ್ಕೋದು. ಅದಾದಮೇಲೆ ಟಾಕ್ ಟೈಮ್ ಐತಲ್ಲ, ನೀವು ಮೊಬೈಲ್ ರೀಚಾರ್ಜ್ ಅನ್ನೋದು ಮಾಡ್ಕೋದು. ಅದಾದಮೇಲೆ ಪೇಪಾಲಲ್ಲಿ ಡಾಲರ್ ಮೂಲಕ ವಿತ್ಡ್ರಾ ಅನ್ನೋದು ಮಾಡ್ಕೋದು. ನಾವೇನು ಇಲ್ಲ, ಜಸ್ಟ್ UPI IDಲಿ ವಿತ್ಡ್ರಾ ಅನ್ನೋದು ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ಕೋದು, UPI ಐತಲ್ಲ, ಮಿನಿಮಮ್ ₹30-50 ಅಂತ ಐತಲ್ವ, ನಾನು ₹30 ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನನ್ನ UPI ID ಎಂಟರ್ ಅನ್ನೋದು ಮಾಡಿಬಿಟ್ಟು ಸಕ್ಸಸ್ಫುಲ್ಲಾಗಿ ವಿತ್ಡ್ರಾ ಅನ್ನೋದು ಮಾಡ್ತೀನಿ. ನೋಡ್ಕೋದು, ಪೇಮೆಂಟ್ ಈಸ್ ಪ್ರೊಸೆಸಿಂಗ್ ₹30. ನನಗೆ ಸಕ್ಸಸ್ಫುಲ್ಲಾಗಿ 5 to 10 ಸೆಕೆಂಡ್ ಒಳಗಡೆ ಮನಿ ಅನ್ನೋದು ಯಾವ UPI ID ಎಂಟರ್ ಮಾಡಿದ್ದೀನೋ ಅದಕ್ಕೆ ರಿಸೀವ್ ಅನ್ನೋದಾಗುತ್ತೆ. ನೋಡ್ಕೋದು, ಪೇಮೆಂಟ್ ಈಸ್ ಸ್ಟಿಲ್ ಪ್ರೊಸೆಸಿಂಗ್ ಅಂತ ಆಯ್ತಲ್ವ, ಅದು ನಿಮಗೆ ಈ ಥರ ಇಲ್ಲಿ ಶೋ ಆಗುತ್ತೆ. ನೀವು ಯಾವ UPI ID ಹಾಕಿರ್ತೀರೋ ಅದಕ್ಕೆ ಹೋಗಿ ಚೆಕ್ ಅನ್ನೋದು ಮಾಡ್ಕೊಳ್ಳಿ. ಅದರಲ್ಲಿ ಸಕ್ಸಸ್ಫುಲ್ಲಾಗಿ ಅಮೌಂಟ್ ಅನ್ನೋದು ರಿಸೀವ್ ಅನ್ನೋದಾಗಿರುತ್ತೆ. ಇಲ್ಲಿ ನೋಡ್ಕೋದು, ನಾನು ಹೋಗಿ ಪೇಟಿಎಮ್ ಐತಲ್ಲ, ಪೇಟಿಎಮ್ಮಲ್ಲಿ ಹೋಗಿ ನೋಡ್ಕೋದು, ₹30 ಇಲ್ಲಿ ನೋಡ್ಕೋದು, ಸಕ್ಸಸ್ಫುಲ್ಲಾಗಿ ನನ್ನ ಯಾವ UPI ID ಹಾಕಿದ್ದೀನೋ ಅದಕ್ಕೆ ಸಕ್ಸಸ್ಫುಲ್ಲಾಗಿ ₹30 ವಿತ್ಡ್ರಾ ಅನ್ನೋದು ಮಾಡಿ ಇಲ್ಲಿ ನೋಡ್ಕೋದು ಅಮೌಂಟ್ ಕೂಡ ರಿಸೀವ್ ಆಗುತ್ತೆ. ನಿಮಗೆ ಸ್ಟಾರ್ಟಿಂಗಲ್ಲಿ ಕೂಡ ಪೇಮೆಂಟ್ ಪ್ರೂಫ್ ಅನ್ನೋದು ತೋರಿಸಿದ್ದೀನಿ. ಇವಾಗ ನಾನು ಲಾಸ್ಟಲ್ಲಿ ಕೂಡ ನೋಡ್ಕೋಬೋದು, ನಿಮಗೆ ಪೇಮೆಂಟ್ ಪ್ರೂಫ್ ಅನ್ನೋದು ತೋರಿಸ್ತಿದ್ದೀನಿ. ಇವಾಗ ಏನಪ್ಪ ಮಾಡಬೇಕಂದ್ರೆ, ಇಲ್ಲಿ ಕ್ಯಾನ್ಸಲ್ ₹1 ಐತಲ್ಲ, ಕ್ಯಾನ್ಸಲ್ ಆಟೋ ಪೇ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ₹1 ಆಟೋ ಪೇ ಕ್ಯಾನ್ಸಲ್ ಮಾಡಬೇಕು, ಇಲ್ಲಾಂದರೆ ಮಂತ್ಲಿ ಕಟ್ಟಾಗುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಆದಮೇಲೆ ಇಲ್ಲಿ ಕ್ಯಾನ್ಸಲ್ ಆಟೋ ಪೇ ಐತಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಗೆ ಏನಪ್ಪ ಅಂದರೆ ನಿಮ್ಮ ಟ್ರಾನ್ಸಾಕ್ಷನ್ ID ಕೇಳುತ್ತೆ. ನಿಮ್ಮ ಟ್ರಾನ್ಸಾಕ್ಷನ್ ID ಎಂಟರ್ ಮಾಡಿ ಸಕ್ಸಸ್ಫುಲ್ಲಾಗಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಾಂದರೆ ಪೇಟಿಎಮ್ಮಲ್ಲಿ ಹೋಗಿ ಸರ್ಚರ್ ಐತಲ್ವ, ಅಲ್ಲಿ ಆಟೋ ಪೇ ಅಂತ ಸರ್ಚ್ ಮಾಡಿ ಇಲ್ಲಿ ನೋಡ್ಕೋದು, ನಾನು ಒಂದು ಮಾಡಿದ್ದೀನಲ್ಲ, ಟಿಕ್ ಮಾರ್ಕ್ ಹಾಕ್ತಿದ್ದೀನಿ. ನೋಡ್ಕೋದು, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತು ಇಲ್ಲಿ ಕೆಳಗಡೆ ಕ್ಯಾನ್ಸಲ್ ಆಟೋ ಪೇ ಇಲ್ಲಾಂದರೆ ರಿಮೂವ್ ಆಟೋ ಪೇ ಅಂತ ಇರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆಟೋ ಪೇ ಅನ್ನೋದು ಕ್ಯಾನ್ಸಲ್ ಅನ್ನೋದು ಮಾಡಬೇಕು. ಇಲ್ಲಾಂದರೆ ಮಂತ್ಲಿ ಕಟ್ಟಾಗುತ್ತೆ. ಪದೇ ಹೇಳ್ತಿದ್ದೀನಿ. ಸೊ ನೀವು ₹1 ನೀವು ಪೇಮೆಂಟ್ ಮಾಡ್ತಿರಲ್ವ, ಅದಾದಮೇಲೆ ನೀವು ಆಟೋ ಪೇ ಅನ್ನೋದು ಕ್ಯಾನ್ಸಲ್ ಮಾಡಲೇಬೇಕು. ಇಲ್ಲಾಂದರೆ ಮಂತ್ಲಿ ನಿಮಗೆ ಅಮೌಂಟ್ ಅನ್ನೋದು ಕಟ್ಟಾಗುತ್ತೆ ಆಟೋಮೆಟಿಕ್ಕಾಗಿ.
ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಚಾನಲ್ ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಅನ್ಲಿಮಿಟೆಡ್ ಟ್ರಿಕ್ಗೆ ಜಸ್ಟ್ ಏನೂ ಇಲ್ಲ, ಅದು ಅಪ್ಲಿಕೇಶನ್ ಐತಲ್ವ ಗ್ಯಾನ್ ಟಿ ವಿ, ಜಸ್ಟ್ ಅದು ಡಿಲೀಟ್ ಅನ್ನೋದು ಮಾಡಿಬಿಟ್ಟು ಇದು ಯಾವುದು ರೂಪಿ ಅಪ್ಲಿಕೇಶನ್ ಕ್ಲಿಯರ್ ಆಲ್ ಡಾಟಾ ಮಾಡಿಬಿಟ್ಟು ನ್ಯೂ ನಂಬರಿಂದ ರಿಜಿಸ್ಟರ್ ಅನ್ನೋದು ಮಾಡಿ, ಗ್ಯಾನ್ ಟಿ ವಿ ಐತಲ್ಲ ಅದರಲ್ಲಿ ಕೂಡ ನ್ಯೂ ನಂಬರಿಂದ ಸೈನಪ್ ಅನ್ನೋದು ಕಂಪ್ಲೀಟ್ ಮಾಡಿ ಮತ್ತೆ ₹1 ಪೇ ಮಾಡಿ ನೀವು ಅನ್ಲಿಮಿಟೆಡ್ಗೆ ಈ ಥರ ಯೂಸ್ ಅನ್ನೋದು ಮಾಡ್ಬೋದು. ಇದು ಗೈಸ್ ಇದನ್ನು ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋ ಸಿಗೋಣ, ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.